ತನಿದ ಕಂಗ್ರಾಚುಲೇಷನ್ಸ್ ಅಪ್ಪ. ಥ್ಯಾಂಕ್ ಯು. ಬಹುಶಃ ನೀವ್ ಅನ್ಕೊಂಡಿರೋ ಮನೆ ನೀವ್ ಅನ್ಕೊಂಡಂಗೆ ಬಂದಿದೆ ಅಂತ ಅನ್ಕೊಳ್ತೀನಿ. ಹೌದು ಹೌದು, ಹೌದಾ? ಖುಷಿಯಾಗಿದ್ದೀರಾ? ಖುಷಿಯಾಗಿ ಆರಾಮಾಗಿದ್ದೀವಿ. ವೆರಿ ನೈಸ್. ಸೊ ಹೇಗಿತ್ತು ನಿಮಗೆ, ಏನ್ ಅನ್ನಿಸ್ತು ನಮ್ ಜೊತೆ ನಮ್ ಜರ್ನಿ ಲಾಸ್ಟ್ ಒಂದೊಂದೂವರೆ ವರ್ಷ? ಹೌದು, ನಾವ್ ಅದೇ ಮನೆ ಕಟ್ಟಕ್ ಶುರು ಮಾಡಿದಾಗ ವಿಚಾರ್ಸಕ್ ಶುರು ಮಾಡಿದ್ವಿ 3-4 ಕಡೆ ಎಲ್ಲ. ಸೊ ನಿಮ್ ಹತ್ರ ಮಾತಾಡ್ದಾಗ ಅನ್ಸಿದ್ ನಮ್ಗೆ ರೆಸ್ಪಾನ್ಸಿಬಲ್ ಆಗಿದ್ದೀರಾ, ಕೊಡ್ಬೋದು, ಆಮೇಲೆ ಮನೆಯವ್ರ ತರನೇ ಟ್ರೀಟ್ ಮಾಡ್ತೀರಾ ಆತರ. ಸೊ ನೀವು ಬಿಸ್ನೆಸ್ ಫೋಕಸ್ ಮಾಡ್ಲಿಲ್ಲ ಫಸ್ಟ್, ಸೊ ಮನೆ ಕಟ್ಟೋದು ಹೆಂಗೆ ಅದನ್ನ ಫೋಕಸ್ ಮಾಡಿದ್ರಿ. ಅದು ನಮ್ಗೆ ಇಷ್ಟ ಆಯ್ತು, ಅದಕ್ಕೆ ಸ್ಟ್ರೆಸ್ ಫ್ರೀ ಮನೆ ಕಟ್ಬೇಕಾಗಿತ್ತು, ಅದಕ್ಕೆ ನಿಮ್ನ ಒಂದು ಏನ್ ಅಂದ್ರೆ ಫಸ್ಟ್ ಇಂಟ್ರಾಕ್ಷನ್ ಅಲ್ಲಿ ಇಷ್ಟ ಆಗಿದ್ದು ಅಂದ್ರೆ ವೆರಿ ಫಸ್ಟ್ ಇಂಟ್ರಾಕ್ಷನ್ ಅಲ್ಲೇ ನೀವು ಮಾತಾಡೋ ಪ್ರತಿ ಸಾತಿನೂ ನಮ್ಮ ಮನೆ ಅಂತ ಹಾ ಅದೊಂದು ಹೇಳ್ಕೊಂಡು ಬಂದ್ರಿ. So ಅದು ತುಂಬಾ ನಮ್ ಇಂಟ್ರಾಕ್ಷನ್ ಬೇರೆಯವ್ರ ಕಡೆ ಹೋದಾಗೆಲ್ಲ ನಿಮ್ ಮನೆ ಈ ತರ ಕಟ್ಕೊಡ್ತೀವಿ, ಆ ತರ ಕಟ್ಕೊಡ್ತೀವಿ, ನಿಮ್ ಮನೆ ಅಂತಾರೆ. ನೀವ್ ಒಬ್ರೇ ಫಸ್ಟ್ ನಮ್ಮನೆ ಅಂತ ಹೇಳಿದ್ದು. ಓ, ನಾನು ಗಮನಿಸಿಲ್ಲ ಹಾಗೆ. ಹಾ, ಅಭ್ಯಾಸ ಅನ್ಸುತ್ತೆ ನನಗೆ. ನೀವ್ ಅವಾಗ್ಲೇನೆ ಅದನ್ನ ಒಂಥರ ನಮ್ ಪರ್ಸನಲ್ ಟಚ್ ಕೊಡ್ತಾ ಇದ್ರಲ್ಲ, ಅದು ಇಷ್ಟ ಆಯ್ತು. ಓ, ಸೋ ನೈಸ್. ಆ, ಹೇಗಂತು ಪೂರ್ತಿ ಜರ್ನಿನಲ್ಲಿ ಒಂಥರ ಅಷ್ಟೊಂದು ಟೆನ್ಷನ್ ಫ್ರೀ ಆಗಿತ್ತಾ, ಅಥವಾ ಅಲ್ಲ ಅವಾಗವಾಗಲೇ ಟೆನ್ಷನ್ಸ್ ಏನಾರು ಆಗ್ತಾ ಇತ್ತಾ? ಇಲ್ಲ, ಮನೆ ಕಟ್ಬೇಕಾದ್ರೆ ಆರಾಮಾಗಿ ಇದ್ವಿ, ಅಂದ್ರೆ ಏನು ತೊಂದ್ರೆ ಇಲ್ಲ. ಸಣ್ಣ ಪುಟ್ಟದ್ ಇದ್ದೇ ಇರುತ್ತೆ, ಅದು ಆಬ್ವಿಯಸ್. KB ಅವ್ರು ಬರ್ತಾರೆ, ಬಿಡಲ್ಲ, ಅದೆಲ್ಲ ನಮ್ ಕಂಟ್ರೋಲ್ ಇಂದ Beyond ಔಟ್. the control. ಬಟ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಲ್ಲಿ ಏನು ತೊಂದ್ರೆ ಇಲ್ಲ. ನೀವು ವಿಸಿಟ್ ಮಾಡ್ತಾ ಇದ್ವಿ, ತುಂಬಾ ತಲೆ ಕೆಡಿಸ್ಕೊಳೋಷ್ಟು ಹಾ. ಈಸಿ ಗೋಯಿಂಗ್ ಇತ್ತು. ಅಂದ್ರೆ ದಿನ ಬಂದು ನೋಡ್ಕೋ, ಇದ್ ಮಾಡಿದಾರ ಅದ್ ಮಾಡಿದಾರ ನೋಡ್ಕೋ, ಸ್ಮೂತ್ ಆಗಿ. ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡಿದಾಗ ನಮ್ಮ ಮನೆ ಸಿಂಪಲ್ ಆಗಿರ್ಬೇಕು ಅಂತಾನೆ ಶುರು ಮಾಡಿದ್ದು. ಸೊ ನಮ್ಗೆ ನೋಡಿದ್ರೆ ಏನು ಫ್ಯಾನ್ಸಿ, ನೀವು ಅದೇ ಇಷ್ಟಪಟ್ಟಿದ್ದು. ನಾವು ಡಿಸೈನ್ ಹೇಳ್ದಾಗ ಏನು ಫ್ಯಾನ್ಸಿ ಇಲ್ಲ, ಎಲ್ಲ ಸ್ಟ್ರೈಟ್ ಲೈನ್ಸ್, ಎಲ್ಲ ವೈಟ್ ಅಷ್ಟೇ ಬೇಕಾಗಿದೆ ನಮ್ಗೆ. ಹೇಗ ನಿಮ್ನ ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ ವರ್ಸಸ್ ಕನ್ಸ್ಟ್ರಕ್ಷನ್ ಹೇಗಿತ್ತು? ಹಾ. ಹಸಲ್ ಫ್ರೀ ಆಗಿತ್ತಾ, ಅದ್ರ ಮೇಲೆ ತುಂಬಾ ಏನಾದ್ರು ಯಾವ್ದಾದ್ರು ಮೂಮೆಂಟ್ ಅಲ್ಲಿ ಫಂಡ್ಸ್ ಗೆಲ್ಲ ತುಂಬಾ ಪ್ರೆಷರ್ ಏನಾದ್ರು ಇತ್ತಾ, ಹೇಗಿತ್ತು? ಅದು ಇಲ್ವೇ ಇಲ್ಲ. ನೀವು ಆ, ನೀವು ಕೇಳ್ತಾ ಇದೀರ ಅಂತ ಹೇಳ್ತಾ ಇದೀನೋ ಅಲ್ಲ, ನೀವ್ ಒಂದ್ಸತಿ ಕಳ್ಸ್ಕೊಟ್ಟು ಅದ್ರ ಬಗ್ಗೆ ನೀವು ಕೇಳ್ತಾನೆ ಇರಲ್ಲ. ನಾನ್ ನಿಮ್ಮನ್ನ ಜ್ಞಾಪಿಸ್ತಾ ಇದ್ದೀವಿ ಒಂದೊಂದ್ಸತಿ, ಇದು ಕಳ್ಸಿಲ್ಲ ಆಮೇಲೆ ಕಳಿಸ್ತೀನಿ ಅಂತ. ನೀವು ತಲೆ ಕೆಡಿಸ್ಕೋಬೇಡ, ಆಮೇಲೆ ಯಾವಾಗಾದ್ರು ಕಳ್ಸಿ ನೋಡಿ, ಪರವಾಗಿಲ್ಲ ಅಂತ. ನೀವು ಇದನ್ನ ಗುದ್ಲಿ ಪೂಜೆ ಟೈಮಲ್ಲೂ ಹೇಳಿದ್ರಿ ನನ್ಗೆ. ನಾನು ನಿಮಗ್ ಬಿಲ್ ಕಳಿಸ್ತಾ ಇರ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಸುಮ್ನಾಗಿ ಕಳ್ಸಿದ್ರು ಪರವಾಗಿಲ್ಲ, ನಿಮ್ಗೆ ಆದಾಗ ಕಳ್ಸಿ ಅಂತ. Okay. ಅದು ನೀವು ಗುದ್ಲಿ ಪೂಜೆ ಟೈಮಲ್ಲೇ ಹೇಳಿದ್ರಿ. ನೀವು ಅದೇ ಫೈನಲ್ ಸೆಟಲ್ಮೆಂಟ್ ನನ್ ಕಡೆಯಿಂದ ಲೇಟ್ ಆಯ್ತು, ನೀವು ಅದನ್ನ ಕೇಳಲೇ ಇಲ್ಲ. ನಾನೇ ನಿಮಗ್ ಜ್ಞಾಪಿಸ್ತಾ ಇದ್ದೆ, ಆಮೇಲೆ ಕೊಡ್ತೀನಿ ಅಂತ. ಹಾಗಲ್ಲ, ಅಂದ್ರೆ ಒಡಲ್ ನನಗೇನಪ್ಪ ಅಂದ್ರೆ ಜರ್ನಿನಲ್ಲಿ ನೀವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತೀರ, ನೀವು ಕೊಡ್ತೀರಾ, ನಂಗೂ ಗೊತ್ತಿರುತ್ತೆ. ಬಟ್ ಆ ವಿಚಾರ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗಬಾರ್ದು ಅಂತ ನನಗಷ್ಟೇ. ಹೌದು, ಅಂದ್ರೆ ಈ ಪ್ರತಿ ದಿವಸ ಪ್ರತಿ ಗಂಟೆ ಲೆಕ್ಕಕ್ಕೆ ಪಾಪ ಹೌದು. ಇದಾಗ್ಬಾರ್ದು. ನೀವ್ ಕೊಡ್ತಾ ಇದ್ದ ಕ್ಲಾರಿಟಿ ಹೇಗೆ ಅಂದ್ರೆ, ನೀವು ಬೇರೆದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ನಂದು ಆಮೇಲೆ ಕೊಡಿ. ನೀವ್ ಹೇಳ್ತಾ ಇದ್ದಿದ್ದು ಅದನ್ನ. Okay. ಸೊ ಯಾಕಂದ್ರೆ ಬೇರೆದೆಲ್ಲ ಸ್ವಲ್ಪ ಟೈಮ್ ಸೆನ್ಸಿಟಿವ್ ಇರುತ್ತೆ, ಯಾರಿಗೂ ಕೊಡ್ಬೇಕು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಬೇಕಾದ್ರೆ ನಂದು ಲಾಸ್ ಅಲ್ಲಿ ಕೊಡಿ ಅಂತ ನೀವು ಯೂಶಲಿ ಅದೇ ಹೇಳ್ತಾ ಇದೀವಿ ನೀವು ಯಾವಾಗಲೂ. ಹೇಗಂದ್ರೆ ನಮ್ಮ ವರ್ಕಿಂಗ್ ಏಜೆನ್ಸಿಗಳೆಲ್ಲ ಏನು ನಿಮ್ಗೆ ಮೇಸ್ತ್ರಿ ಇರ್ಬೋದು, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಅಥವಾ ಫ್ಲೋರಿಂಗ್ ಅವ್ರು ಇರ್ಬೋದು, ಪೈಂಟರ್ಸ್ ಇರ್ಬೋದು, ಅದಂತೂ ಎಲ್ರು ಪ್ರೊಫೆಷನಲ್ ಆಗೇ ಇದ್ರು. ಬಟ್ ನಮ್ಗೆ ತುಂಬಾ ಎಕ್ಸೆಪ್ಷನಲ್ ಅನ್ಸಿದ್ದು ಫ್ಲೋರಿಂಗ್ ಮತ್ತೆ ಪೇಂಟಿಂಗ್. ಫೀಲ್ ವೆರಿ ಕೋಆಪರೇಟಿವ್. ಕೋಆಪರೇಟಿವ್ ಮತ್ತೆ ಮಾಡಿದ್ರಲ್ಲಿ ತುಂಬಾ ನೀಟ್. ಅಂದ್ರೆ ಎಲ್ಲೂ ಏನು ಅಂದ್ರೆ ನಾವೇನು ಹೇಳೋಷ್ಟಿರ್ಲಿಲ್ಲ ಅವ್ರಿಗೆ. ಅವರೇ ಇದು ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಹೀಗೆ ಬಂದ್ರೆ ಚೆನ್ನಾಗಿರುತ್ತೆ. ನಮಗೆ ಇನ್ಪುಟ್ಸ್ ಜಾಸ್ತಿ ಕೊಟ್ರು. ಇವಾಗ ನಮ್ಮನ್ ಕೇಳಿ ಈ ತರ ಮಾಡ್ಲಾ ವೇರಿಯೇಷನ್ಸ್ ತೋರಿಸಿ ಈ ತರ ಮಾಡಿಸ್ಕೊಡಿ ಚೆನ್ನಾಗಿರುತ್ತೆ. ಅದೆಲ್ಲ ಫ್ಲೋರಿಂಗ್ ತುಂಬಾ ಚೆನ್ನಾಗಿ ಹೌದು. ಕೊಟ್ರು. ಅದ್ ನಿಮ್ಗೂ ಹೇಳಿದ್ದೆ ಅನ್ಸುತ್ತೆ, ಹೇಳಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೋರಿಂಗ್ ಪೇಂಟಿಂಗ್. ಅವರು ಏನು ಸ್ಟ್ರೆಸ್ ಜನರಲಿ ಅವರಿಬ್ರು ಲಾಸ್ಟ್ ವರ್ಕರ್ಸ್ ಅಲ್ವಾ, ಅವ್ರು ಏನ್ ಮಾಡ್ಬಿಟ್ಟು ಹೋಗ್ತಾರೋ ಅದೇ ಉಳಿಯುತ್ತೆ. ಬಾಕಿ ಮಾಡಿರೋದೆಲ್ಲ ಇಲ್ಲಿ ಮುಚ್ಚೋಗ್ಬಿಡುತ್ತೆ. ಹೌದು, ಬೇರೆ ಇದು. ಅಂದ್ರೆ ಕರೆಕ್ಟ್ ಏನೇನೇ ತಪ್ಪಿರೋ ಅವ್ರ ಪಾಪ ಮುಚ್ಕೊಂಡ್ ಬರ್ತಾರೆ ಎಲ್ಲಾ ಕಡೆಯಿಂದ. ಹೌದು. ಬಟ್ ಅವ್ರು ಚೆನ್ನಾಗ್ ಮಾಡಿದ್ರು. ಇದ್ದು ಫಿನಿಶ್ ಮಾಡೋದಕ್ಕೂ ಗೃಹಪ್ರವೇಶ ಟೈಮ್ ಅಲ್ಲಿ ಇದ್ದು ಅವ್ರದೇ ಕ್ಲೀನಿಂಗ್ ಎಲ್ಲ ಅವರೇ ಒಪ್ಸ್ಕೊಂಡು ಎಲ್ಲ ಎಲ್ಲ ಆದ್ಮೇಲೂನು ಫುಲ್ ಕ್ಲೀನಿಂಗ್ ಎಲ್ಲ ಅವರೇ ಮಾಡ್ಕೊಟ್ಟಿದ್ದು. ಫಸ್ಟ್ ಎಂದು ನಿಮಗೆ ತುಂಬಾ ಇದೇನಪ್ಪ ನಾನ್ ಗಮನಿಸ್ತಕ್ಕೆ, ಗಾಳಿ ಬೆಳಕು ತುಂಬಾ ಚೆನ್ನಾಗಿರ್ಬೇಕು ಮನೆ ನೋಡಿ. ಹೌದು. ಆ ವಿಚಾರವಾಗಿ ಹೇಗ್ ಅನ್ನಿಸ್ತಾ ಇದೆ ಇವಾಗ ನಿಮಗೆ? ಈಗ ಆರಾಮಾಗಿದೆ. ಅದೇ ನಮ್ ತಂದೆ ಅವ್ರು ಇನ್ನ ಚೆನ್ನಾಗಿ ಹೇಳಿದ್ರು ನನ್ಗಿನ. ಅವರು ಇಷ್ಟು ಯಾಕೆ ಬೇಕಾಗಿತ್ತು ಇಷ್ಟು ಬೆಳಕು ಅಂತಾರೆ, ಇವಾಗ ಆತರ ಆಗೋಗಿದೆ. ಹೌದಾ? ಅವರು
ಕರ್ಟನ್ ಎಲ್ಲ ಯೂಶಲಿ ಮುಚ್ಚೆ ಇರ್ತಾರೆ ಇವಾಗ, ಯಾಕಂದ್ರೆ ಬೆಳಗ್ಗೆ ಜಾಸ್ತಿ ಆಯ್ತು, ಮಧ್ಯಾಹ್ನ ಅವ್ರಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಬೇಕಾಗಿರುತ್ತೆ. ಬೆಳಗ್ಗೆ ಜಾಸ್ತಿ ಆಯ್ತು ನಿದ್ದೆ ಬರಲ್ಲ, ಅದಕ್ಕೆ ಕ್ಲೋಸ್ ಮಾಡ್ತಾರೆ, ಆತರ ಹೋಗಿದೆ ಈಗ. ಕಾರ್ನರ್ ಸೈಟ್ ತಗೊಂಡಿದ್ದು ಒಂದು ಉದ್ದೇಶ ಅದೇ, ಗಾಳಿ ಗಾಳಿ ಬೆಳಕು ಜಾಸ್ತಿ ಬೇಕು. ಕಿಟಕಿಗಳು ಒಂದು ಬಾಲ್ಕನಿ ಆಗ್ಲಿ ಏನಾದ್ರು ಆಗ್ಲಿ ಜಾಸ್ತಿ ಇದ್ರೆ ಚೆನ್ನಾಗಿ ಲುಕ್ ಇರುತ್ತೆ ಮನೆಗೆ ಅನ್ನೋದು ಇದು ಉದ್ದೇಶದಲ್ಲಿ ತಗೊಂಡಿದ್ದು. ಹ್ಮ್. ಸೊ ಚೆನ್ನಾಗಿದೆ. ಆಕ್ಚುಲಿ ನಾನ್ ಗಮನಿಸೋದೇನಪ್ಪಾ ಅಂತಂದ್ರೆ, ತುಂಬಾ ಮನೆಗಳಲ್ಲಿ ಗಾಳಿ ಬೆಳಕು ಕಡಿಮೆ ಇದ್ದಾಗ ಅವ್ರಿಗೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಹೌದು. ಆಗುತ್ತೆ. ಹೌದು ಹೌದು. ಬಟ್ ಈ ತರ ಇದ್ದಾಗ ಏನಾದ್ರೆ ನಿಮಗೆ ಲೇಸಿ ಆಗಿರೋದಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ. ಹೌದು. ವಿಲ್ ಬಿ ಮೋರ್ ಆಕ್ಟಿವ್, ಪ್ಲಸ್ ಅದೇ ಪ್ಲಸ್ ಹೆಲ್ತಿ ಆಗಿ ಇರ್ತೀರಾ ಅಂತ ಅನ್ಸುತ್ತೆ ನನಗೆ. ಇನ್ನೊಂದು ಅದೇ ಕಿಟಕಿ ವಿಷಯದಲ್ಲೇ ನಾವು ಫಸ್ಟ್ ಇದ್ದಿದ್ದು ವುಡನ್ ಅಥವಾ UPVC ಹೋಗೋದು ಅಂತ. ನೀವ್ ಆಮೇಲೆ ಅದೇ ಅಲ್ಯೂಮಿನಿಯಂ ಎಲ್ಲ ನೋಡ್ಸ್. ನಾನ್ ಫಸ್ಟ್ ನಾವು ಮಲ್ಲೇಶ್ವರಂ ಹೋಗಿ ವಿಸಿಟ್ ಮಾಡಿದಾಗ್ಲೂ ಇದ್ ಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡ್ತಾ ಇದ್ವಿ. ಬಟ್ ಫಿಟ್ ಆದ್ಮೇಲೆ ನಮ್ಗೆ ಬೆಸ್ಟ್ ಆಪ್ಷನ್ ಅನ್ಸ್ತು ತಗೊಂಡಿರೋದ್ರಲ್ಲಿ. ಇಲ್ಲ, ಅದನ್ನ ನಾವು ಫೀಲ್ ಮಾಡ್ತೇವೆ ಆಕ್ಚುಲಿ ನಿಮ್ಮ ಮನೆಯಲ್ಲಿ. ಹೌದು ಎಲ್ಲಾ ವಿಂಡೋಸ್ ಸ್ಮೂತ್ ಆಗಿ ಮೂವ್ ಆಗ್ತಾ ಹೌದು, ಇದೆ. ಹೌದು. ಹೌದು. ಇಲ್ಲ, ಆ ಮೂಮೆಂಟ್ ಅಲ್ಲಿ ಪ್ರಾಬಲಿ ಒಂದ್ 30-40% ಕಾಸ್ಟ್ಲಿನೇ ಆಯ್ತು ಬೇರೆ ಹೌದು. ವಿಂಡೋಗಳು. ಬಟ್ But- ಅವರ ರಿಸಲ್ಟ್ ರಿಸಲ್ಟ್ ಓವರ್ ಪ್ಲಸ್ ಅದು ಲೈಫ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ, ಮೇಂಟೆನೆನ್ಸ್ ಕಡಿಮೆ. ಹೌದು. ಗುರುಪೇಶಲ್ಲಿ ಬಂದವರು ಅಷ್ಟೇ ಸ್ಲೈಡ್ ಮಾಡಿದಾಗ ಫಾಸ್ಟ್ ಹೋಗ್ತಾ ಇದೆ ಅಂತ ಅವರೇ ಸರ್ಪ್ರೈಸ್ ಆಗ್ತದೆ, ಯಾಕಂದ್ರೆ ಎಲ್ಲ UPVC ಯೂಸ್ ಆಗಿರ್ತಾರೆ. ಅಷ್ಟು ಕಂಪೇರ್ ಮಾಡಿದ್ರೆ ಫ್ರಿಕ್ಷನ್ ಇರಲ್ಲ, ಸ್ಮೂತ್ ಆಗಿ ಹೋಗುತ್ತೆ, ಸ್ಮೂತ್ ಆಗಿ ಹೋಗುತ್ತೆ. ಸ್ವಲ್ಪ ನಾಯ್ಸ್ ಕಟ್ Noise ಆಗುತ್ತೆ. ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡುವಂಗೆ ನಾಯ್ಸ್ ತುಂಬಾ ಕಟ್ ಆಗುತ್ತೆ, ಆಗುತ್ತೆ. ರಿಡ್ಯೂಸ್ ಆಗುತ್ತೆ. ತೆಗ್ದಿದ್ದಕ್ಕಿಂತ ಮುಚ್ಚಿದ್ಮೇಲೆ ತುಂಬಾ ಕಮ್ಮಿ ಅನ್ಸುತ್ತೆ ನಮ್ಗೆ. ಆಕ್ಚುಲಿ ನಾವು ಬಿಗಿನಿಂಗ್ ಅಲ್ಲಿ ಶುರು ಮಾಡಿದಾಗ ನಾವು ಒಂದ್ ಅನ್ಕೊಂಡಿದ್ವಿ, ಸಣ್ಣ ಸಣ್ಣ ಏರಿಯಾನು ಕೂಡ ತುಂಬಾ ಎಲಾಬರೇಟ್ ಆಗಿ ಡಿಸ್ಕಷನ್ ಮಾಡಿ ಮಾಡೋಣ, ಚೆನ್ನಾಗಿ ಬರುತ್ತೆ. ಓವರ್ ಆಲ್ ಕಾಸ್ಟ್ ಒಂದು 5-10% ಜಾಸ್ತಿ ಆದ್ರೂ ಕೂಡ ನಮಗೆ ಚೆನ್ನಾಗಿರುತ್ತೆ ಅಂದ್ರೆ, ಎಕ್ಸಾಂಪಲ್ ನಿಮ್ಮ ಡೋರ್ ಫ್ರೇಮ್ಸ್ ಇರ್ಬೋದು, ಡೋರ್ಸ್ ಹೌದು. ಇರ್ಬೋದು, ಹೌದು. ಮೈನ್ ಡೋರ್ ಫ್ರೇಮ್ ಇರ್ಬೋದು, ಅಥವಾ ಲಿಫ್ಟ್ ಇರ್ಬೋದು. ಹೌದು. ನಾವೇನ್ ಮಾಡಿದ್ವಿ, ತುಂಬಾ ಸಮಯ ತಗೊಂಡ್ವಿ. ಹ್ಮ್. ಬಿಕಾಸ್ ಆಫ್ ದಟ್ ನಿಮ್ ಮನೆ ಕನ್ಸ್ಟ್ರಕ್ಷನ್ ಮೇ ಬಿ ಒಂದ್ 2-3 ತಿಂಗಳು ಲೇಟೇ ಆಯ್ತು ಮುಗಿಯೋದಕ್ಕೆ. ಹೌದು. ಬಟ್ ಆದ್ರೆ ಇವಾಗ ನಿಮಗೆ ಒಳಗಡೆ ಬಂದ್ಮೇಲೆ ಕನ್ಸಲ್ಟ್ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ಇಲ್ಲ, ಅದು ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ಮಾಡಿದ್ರೇನೆ ಅದು ಇಂಪಾರ್ಟೆನ್ಸ್ ಇರೋದು. ಆಮೇಲೆ ಮಾಡಿಸ್ತೀವಿ ಅಂತ ಆ ಫ್ಯಾಕ್ಟರ್ಸ್ ಎಲ್ಲ, ಈಗ ಡೋರು ಅದೆಲ್ಲ ಆಮೇಲೆ ಮಾಡ್ಸಕ್ ಆಗಲ್ಲ, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಅದು. ಹ್ಮ್. ಸೊ ಆ ಪ್ರಾಸೆಸ್ ಅಲ್ಲಿ ಆದ್ರೇನೆ ಅದು ಉಳ್ಕೊಳ್ಳೋದು. ಇಲ್ಲ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀವಿ ಅಂದ್ರೆ ಅದು ಒಂಥರ ಆಮೇಲೆ ಕಾಡುತ್ತದು, ಅವಾಗ ಮಾಡಿಸ್ಬೋದಾಗಿತ್ತು ಅಂತ. ಅದ್ರ ಬದಲು ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಗೆ ಹೇಗ್ ಬೇಕು ಆತರ ಕಟ್ಟಿಸ್ಕೊಳ್ಳೋದು ಒಳ್ಳೇದೆ. ಅದು ನಿಮ್ ಮಗ ಹೇಗೆ ಎಂಜಾಯ್ ಮಾಡ್ತೀಯ ಹೊಸ ಮನೆಗೆ? ಅವನು ಮಿಸ್ ಆದ. ಅವನು ಆರಾಮಾಗಿದ್ದಾನೆ, ಅಂದ್ರೆ ಅವ್ನಿಗೆ ಈಗ ನಾವು ಮುಂಚೆ ಇದ್ದಿದ್ದು ಒಂದೇ ಫ್ಲೋರ್ ಮನೆ, ಸೊ ಈಗ ಫ್ಲೋರ್ಸ್ ಜಾಸ್ತಿ ಆದಂಗೆ ಅವ್ನಿಗೆ ರಿಕ್ರಿಯೇಷನಲ್ ಒಂದ್ ಕಡೆ, ಓದೋದ್ ಒಂದ್ ಕಡೆ, ಅಜ್ಜಿ ತಾತನ ಜೊತೆ ಇರೋದ್ ಒಂದ್ ಕಡೆ, ಆತರ ಆಗಿದೆ. ಸೊ ಅದೇ ನಮ್ ತಂದೆ ಇದ್ದಿದ್ರೆ ಅವರು ಮಾತಾಡಿರೋರು ಇವಾಗ, ಅವರೆಲ್ಲ ಇರ್ಲಿ, ಅವ್ರ ಜೊತೆ ಎಲ್ಲ ಮಾತಾಡಿ, ಹಾ. ಅವರು ಲೈಬ್ರರಿ ಎಲ್ಲ ಅದನ್ನೇ ಕೇಳಕ್ ಹೊರಟೆ. ನಿಮ್ಮ ಅಪ್ಪನ್ಗೆ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಫಸ್ಟ್ ಟೈಮ್ ಲೈಬ್ರರಿ ಇತ್ತು. ಹೌದು. ಹೌ ಈಸ್ ಎಂಜಾಯಿಂಗ್ ಇವಾಗ? ಅವರಂತೂ ಅಲ್ಲೇ ಜಾಸ್ತಿ ಹೊತ್ತು ಕೂರ್ತಾರ, ಹೊರಗಡೆ ಜಾಸ್ತಿ ಬರ್ತಾರ? ಇಲ್ಲ ಅಂದ್ರೆ ಓದೋದೆಲ್ಲ ಸಾಮಾನ್ಯ ಫಸ್ಟ್ ಅಲ್ಲೇ. ಫ್ಲೋರ್ ಅಲ್ಲಿ ಇಲ್ಲೇ ಆಗತ್ತೆ. ಅವ್ರ ರೂಮ್ ಅಲ್ಲೂ ಸೋಫಾ ಹಾಕ್ಸ್ಕೊಂಡಿದ್ದಾರೆ, ಸೊ ಅವ್ರ ಈಸ್ ಕಂಫರ್ಟೇಬಲ್ ದೇರ್, ಅಲ್ಲಿ ಕುತ್ಕೋತಾರೆ. ಬುಕ್ಸ್ ಬರೋದು ಜಾಸ್ತಿ ಆಗಿದೆ ಮನೆಗೆ. ಮುಂಚೆ ಏನಾದ್ರೆ ಬುಕ್ಸ್ ತಗೋಬೇಕಂದ್ರೆ ಜಾಗ ಇಲ್ಲಿ ಅಂತ ಹೇಳಿ, ಜಾಗ. ಈಗ ಜಾಗ ಇದೆ ಅಂತ ಬುಕ್ಸ್ ತಗೋತಾ ಇದಾರೆ, ಆತರ. ಸೋ ನೈಸ್ ಆಗಿದೆ. ಬುಕ್ಸ್ ಜಾಸ್ತಿ ಇದೆ ಇವಾಗ. ನಿಮ್ಮ ಅಮ್ಮಂಗೆ ಮತ್ತೆ ನೀತಂಗೆ ಕಿಚನ್ ಎಲ್ಲ ಹೇಗೆ ಅಡ್ಜಸ್ಟ್ ಆಯ್ತಾ? ಮೋಸ್ಟ್ ಆಫ್ ದ ಡೇ ಕಿಚನ್ ಅಲ್ಲೇ ಇರೋದು. ಕಿಚನ್ ನಲ್ಲಿ ಏನು ಅಡಿಗೆ ಏನೋ ಟೇಸ್ಟ್ ಗಳು ಜಾಸ್ತಿ ಆಯ್ತಾ? ಬರತ್ತೆ ಒಳ್ಳೆ ತಿಂಡಿಗಳು ಬರ್ತಾ ಇದೆಯಾ? ಇಲ್ಲ, ನೀವ್ ಇನ್ನೊಂದು ಟೀಮ್ ಬಗ್ಗೆ ಕೇಳಿದ್ರಲ್ಲ, ಪ್ಲಂಬಿಂಗ್ ಅವರು ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗ್ ಮಾಡಿದಾರ? ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ಅವ್ರದ್ದು ಹೇಗೆ ಅಂದ್ರೆ ಅವ್ರು ಬಂದಾಗ ನಿಂತ್ಕೋಬೇಕು, ನಾವ್ ಹೇಳ್ಬೇಕು, ಆ ತರ ಏನೂ ಇರ್ಲಿಲ್ಲ. ಹಾ. ಸೊ ತಗೊಂಡು. ಜವಾಬ್ದಾರಿ ತಗೊಂಡ್ ಮಾಡ್ತಾರೆ, ಬಂದು ಮುಗಿಸ್ಕೊಂಡು ನೀಟಾಗಿ ಮಾಡ್ತಾರೆ. ಪ್ಲಸ್ ಆ ವಾಟರ್ ಸೊಲ್ಯೂಷನ್ಸ್ ಎಲ್ಲ ನಾವು ಸಾಫ್ಟ್ನರ್ ಮಾಡಿಸಿದ್ದು, ಪ್ರೆಷರ್ ಪಂಪ್ ಅದೆಲ್ಲ ಹೆಲ್ಪ್ ಆಯ್ತು. ಅವ್ರಿಗೆ ಗೊತ್ತಿತ್ತು ಎಲ್ಲೆಲ್ಲ ಏನೇನ್ ಮಾಡ್ಬೇಕು ಅಂತ. ಸೆಂಟ್ರಲ್ ವಾಟರ್ ಹೀಟರ್ ಹಾಕ್ಸಿದ್ದು ಹೆಲ್ಪ್ ಆಯ್ತು ನಮ್ಗೆ, ಹೆಲ್ಪ್ ಆಗ್ತಾ ಇದೆ. ಹೆಲ್ಪ್ ಆಗ್ತಾ ಇದೆ. ಇಂಡಿವಿಜುವಲ್ ಗೀಸರ್ಗಿನ ನಮ್ಗದು ಬೆಟರ್ ಅನ್ನಿಸ್ತು ಮೇಂಟೆನೆನ್ಸ್ ವೈಸ್. Okay. ಇಲ್ಲಾಂದ್ರೆ ನಾವು ಎಕ್ಸ್ಟ್ರಾ ಪ್ಲಂಬಿಂಗ್, ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಅದೆಲ್ಲ Waste ಆಯ್ತಾ? ಹೌದು ಸುಮ್ನೆ. ಆಮೇಲೆ ಎಲ್ಲಾ ಬಾತ್ರೂಮ್ ಸ್ವಲ್ಪ ಕ್ಲಟರ್ ಅನ್ಸೋದು. ಸೊ ಇವಾಗ ಅದು ಸೆನ್ಸ್ ಆಫ್ ಒಂಥರ ಸ್ಪೇಸ್ ಕೊಡುತ್ತದಲ್ಲ, ಆ ಜಾಗ ಖಾಲಿ. ಗೀಸರ್ ಇಲ್ದಲೇ ಇರೋದ್ರಿಂದ ನಿಮ್ಗೆ ಹೌದು correct. ಹೌದು. ಇಲ್ಲ Aesthetic. ಧೂಳ್ ಕಟ್ಕೊಳ್ಳೋದು ಅದೆಲ್ಲ ಮೇಂಟೆನೆನ್ಸ್ ಇಲ್ಲ, ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಸೊ ವಿನ್ ವಿನ್ ಅದೊಂಥರ. ಬಿಸಿನೀರು ಎನಿ ಟೈಮ್ ಬರುತ್ತೆ, ಪ್ಲಸ್ ನಾವು ಇದ್ರ ಹೆಡೇಕ್ ಇಲ್ಲ ಮೇಂಟೈನ್ ಮಾಡೋದು.
ಗಾರ್ಡನ್ ಆಡ್ ಮಾಡಿದ್ ಹೇಗೆ ಅನ್ನಿಸ್ತಾ ಇದೆ ಮನೆಗೆ? ಅಲ್ಲೆಲ್ಲ ಗಿಡಗಳು ಇಟ್ಟಿದ್ದೀರಾ, ಹೌದು ಮತ್ತೆ ಕೆಳಗಡೆನೂ ಸ್ವಲ್ಪ ಗಾರ್ಡನ್ ಏರಿಯಾ ಮಾಡಿದ್ವಿ, ಟೆರೆಸ್ ಅಲ್ಲೂ ಇಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ actually. ಹೌದು. ಅದೆಲ್ಲ ನಿಮಗೆ ಹೇಗೆ ಉಪಯೋಗ ಆಗ್ತದೆ? ಅದು ಮತ್ತೆ ಅದೇ ನಮ್ ತಂದೆ ಇಂಟ್ರೆಸ್ಟ್ ಅದು. ಫಸ್ಟ್ ಡೇ ಇಂದಲೂ ತುಂಬಾ ಇಂಟ್ರೆಸ್ಟ್. ಹೌದು, ಅವ್ರು ಮುಂಚೆಯಿಂದ. ಮುಂದ್ಗಡೆ ಎಲ್ಲ ಗಿಡಗಳು ಹಾಕ್ಬೇಕು. ಹೌದು ಹೌದು. ನಾವು ನಾವು ಮುಂಚೆ ಕೂತಾಡಿದ್ದು ಇನ್ನೂ ಸ್ಟ್ರೆಂತ್ ಇದ್ದಿದ್ರೆ, ದೊಡ್ಡ ಸೈಟ್ ಇದ್ರೆ ನಮ್ಮ ಮನೆ ಕಟ್ತಾ ಇದ್ದು ಚಿಕ್ಕದೇ ಜಾಗ ಬಿಡ್ತಾರೆ ಗಿಡಕ್ಕೆ ಅಂತ. ಬಿಡೋದು. ಸೊ ಈಗೇನಾಗಿದೆ, ಇರೋ ಜಾಗದಲ್ಲೇನೆ ಎಷ್ಟಾಗುತ್ತೆ ಅಷ್ಟು ಗಿಡ ಹಾಕೊಳ್ಳೋಣ ಅಂತ. Okay. ಸೊ ಅದೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ್ಲೂ ಖಂಡಿತ ಮಾಡೋಣ ಅಂತ. ಮನೆ ಸುತ್ತಲೂ ಈಗ ಗಿಡಕ್ಕೆ ಜಾಗ ಇದೆ. ಹ್ಮ್. ಸೊ ಸುತ್ತ ತುಂಬಿ ಈಗ ಮನೆ ಒಳಗೂ ಬರ್ತಾರೆ ಸ್ವಲ್ಪ ಸ್ವಲ್ಪ ಈಗ. ಅದೇ ಮತ್ತೆ ಅದನ್ನ ತಂದೆನೆ ಮೇಂಟೈನ್ ಮಾಡ್ತಾ ಇದಕ್ಕೆ ಸದ್ಯಕ್ಕೆ. ಹೇಗೆ ನಿಮ್ ಮನೆಗೆ ಬರುವಂತ ನೆಂಟರಿಷ್ಟಗಳು ಅಲ್ಲಿ ಸ್ನೇಹಿತರಾಗ್ಲಿ, ಆರ್ ದೇ ಕಂಫರ್ಟಬಲ್ ಸಿಟಿಂಗ್ ಹಿಯರ್ ಅಂಡ್ ಸ್ಲೀಪಿಂಗ್? ಹಾ ಹಾ ಹಾ. ಖಂಡಿತ. ಅವರು ಇನ್ಫ್ಯಾಕ್ಟ್ ನೆನ್ನೆ ಒಬ್ರು ಬಂದಿದ್ರು, ನಿಮ್ನು ಕಾಂಟ್ಯಾಕ್ಟ್ ಮಾಡಿದ್ರು ಒಬ್ರು, ನಮ್ಮ ದೊಡ್ಡಮ್ಮ ಒಬ್ರು. ಅವ್ರು ಆಕ್ಚುಲಿ ಅವ್ರ ಕಸಿನ್ ಕರ್ಕೊಂಬಂದ್ ಮನೆ ತೋರಿಸ್ತಾ ಇದ್ರು ರೀಸೆಂಟ್ ಆಗಿ. ಸೊ ಅದು ನಡೀತಾನೆ ಇರುತ್ತೆ ಇವಾಗ. ನನ್ ಕಸಿನ್ ಒಬ್ಬ ಶುರು ಮಾಡ್ತೇನೆ, ಸೊ ಅವ್ನ್ಗೆ ಇದು ತರ ಒಂಥರ ಬೇಸ್ ಇದ್ರ ಸ್ಯಾಂಪಲ್ ಆಗಿ ಹೋಗಿದೆ. ಓ ಇದು ಇಲ್ಲಿ ಇದು ಈ ತರ ಮಾಡಿಸ್ಬೋದು, ಇಲ್ಲಿಗೆ ಬಂದ್ ರೆಫರೆನ್ಸ್ ತಗೊಂಡು ಈಗ ಅಲ್ಲಿಗೆ ಹೋಗ್ತಾರ, ಆ ತರ ಆಗಿದೆ. ರಿಲೇಟಿವ್ಸ್ ಅಲ್ದೇನೇನು ಸುತ್ತಮುತ್ತ ಮೋಸ್ಟ್ಲಿ ಮನೆ ಹಾ. ಕಟ್ಟಿ ಒಂದ್ 2-3 ಜನ ಬಂದು ಇಲ್ಲ ಎದುರುಗಡೆನೂ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅವರು ಬಂದ್ ಕೇಳ್ಕೊಂಡು ಹೋಗ್ತಾರೆ, ಈ ಗೇಟ್ ಎಲ್ಲಿ ಮಾಡ್ಸಿದ್ರಿ, ಸೋಲಾರ್ ಹಾಕ್ಸಿದ್ದಲ್ಲಿ, ವಾಟರ್ ಪಂಪ್ ಎಲ್ಲಿಂದ ತರಿಸಿದ್ರಿ ಅಂತ. ಹ್ಮ್. ಸೊ ಅದು ಮತ್ತೆ ನಿಮ್ ಕಾಂಪ್ಲಿಮೆಂಟ್ ಗೆ ಅದು ಅವ್ರದ್ದು ಬಿಲ್ಡಿಂಗ್ ಮುಗ್ದೋಗಿದೆ. ಓಕೆ. ಸೊ ಏನಾಗಿದೆ, ಅವರು ಕಾಂಟ್ಯಾಕ್ಟ್ ಕೊಟ್ಟಿದ್ದು, ಹ್ಮ್. ಅವ್ರು ಬಿಲ್ಡಿಂಗ್ ಕಟ್ಟಿದ್ರು, ಆಮೇಲೆ ಹೊರಟೋಗಿದ್ದಾರೆ, ಕೈ ತೊಳ್ಕೊಂಡು ಹೊರಟೋಗಿದ್ದಾರೆ ಅವ್ರೀಗ. ಓಕೆ. ಸೊ ಈಗ ಏನೇ ಮಾಡ್ಸಿದ್ರು ಅವರೇ ರೆಸ್ಪಾನ್ಸಿಬಿಲಿಟಿ. ಹ್ಮ್. ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಅವ್ರು ನಿಂತ್ಕೋಬೇಕು ಇದಕ್ಕೂ. ಬಟ್ ನನ್ಗೆ ಆ ಪ್ರಾಬ್ಲಮ್ ಆಗ್ಲಿಲ್ಲ. ನನ್ಗೆ ಆಮೇಲೆ ರಿಯಲೈಸ್ ಆಯ್ತು, ಓ ಈಗ ನೀವ್ ಬಂದ್ ನೋಡ್ತಿದ್ರಿ, ಇಲ್ಲ ಮೋಹನ್ ಬರೋರು. ಹ್ಮ್. ಸೊ ನಾನ್ ಬಂದ್ ಇಲ್ಲಿ ನಿಂತ್ಕೊಂಡೇ ಇರ್ಲಿಲ್ಲ ಅವಾಗ. ಸೋಲಾರ್ ಹಾಕ್ದಾಗ್ಲೂ ಇರ್ಲಿಲ್ಲ, ಹೀಟರ್ ಹಾಕ್ದಾಗ್ಲೂ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಕರ್ಟನ್ ಹಾಕ್ಬೇಕಾದ್ರು ಮೋಹನ್ ಇದ್ರು ಮನೇಲಿ. ಹ್ಮ್. ಸೊ ಅವ್ರದ್ದು ಆತರ ಅಲ್ಲ, ಅವ್ರದೊಂಥರ ಕೀ ಕೊಟ್ರು ಹೋದ್ರು ಅಷ್ಟೇ. ಈಗ ಅವರು ಎಷ್ಟೊಂದ್ ಕಡೆ ಇನ್ಫ್ಯಾಕ್ಟ್ ಈ ಎಲೆಕ್ಟ್ರಿಕ್ ಇದ್ ಮಾಡಿಸ್ತೀವಲ್ಲ, ಪಿಟ್ ಏನಂತಾರೆ ಅದಕ್ಕೆ, ನಾವು ಆರ್ತಿಕ್. Earthing Earthing. pit. ಅವ್ರದ್ದು ಎರಡೇ ಮಾಡ್ಸಿರೋದು. ಈಗ ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಅವ್ರಿಗೆ ಪ್ರಾವಿಷನ್ ಇಲ್ಲ. ಹೌದು, So ಅವ್ರು- ಮೊದ್ಲೇ ಅವ್ರಿಗೆ ಅವ್ರಿಗೆ. ಗೊತ್ತಿಲ್ಲ ಮಾಡ್ಸಕ್ಕೆ. ಸೊ ನೀವು ನಂದು ಮಾಡ್ಸಿದ್ವಿ ನಾವು. ಕರೆಕ್ಟ್. ಅವ್ರದ್ದು ಏನಾಗಿದೆ, ಇವಾಗ ಅವ್ರು ಮಾಡಿಸ್ಬೇಕು ಅಂದ್ರೆ ಅವ್ರು ಸೆಪರೇಟ್ ಕಾಂಟ್ರಾಕ್ಟ್ ಕರಿಬೇಕಾಗಿದೆ. ಅವ್ರು ಹೇಳಿದ್ರು, ಇಲ್ಲ ನಂದು ಆಗೋಗಿದೆ, ಈಗ ಬೇರೆ ಕಡೆ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಇದಾರಂತೆ. ಹ್ಮ್. ಸೊ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರೋದು ಅವ್ರಿಗೆ ಸಿಗ್ತಾ ಇಲ್ಲ ಅನ್ಸ್ತು ನನ್ಗೆ. ಇಲ್ಲ ಬರ್ತದೆ. ನೀವು ಮುಂಚೆನೆ ಹೇಳಿದಾಗೆ ನಿಮಗ್ ಮಾತ್ರ ಮನೆ ಅಲ್ಲ, ನನಗೂ ಮನೆ. ಇವಾಗ ನೀವು ಇದ್ರು ನಾ ಮನೆಗ್ ಬಂದು ಕಾಫಿ ಕುಡಿಯೋದು, ತಿಂಡಿ ಅನ್ನೋದೆಲ್ಲ ಉಂಟು ನನಗೆ. ಹೌದು ಈ ಕಡೆ ಏರಿಯಾಗ ಬಂದ್ರೆ ನಿಮ್ ಮನೆಗೆ ನಮ್ಮ ಮನೆಗೆ ಒಂದು ವಿಸಿಟ್ ಮಾಡೋದು. ಹೌದು, ಹೌದು. ಅದ ಹೆಂಗೆ ಅಂದ್ರೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗಲ್ಲ ನೀವ್ ಇದ್ದೀರಾ ಅಂತ. ಬೇರೆಯವ್ರು ಹೇಳ್ಕೊಂಡಾಗ ಗೊತ್ತಾಗುತ್ತೆ, ಓ ಇದು ಈ ತರನು ಆಗುತ್ತಲ್ವಾ ಅಂತ. ಸೊ ಅವ್ರು ಹೇಳ್ಕೊತದಾಗ ಅನ್ನಿಸ್ತು, ಈ ಪ್ರಾಬ್ಲಮ್ ಆಗ್ಲಿಲ್ಲ ನಮ್ಗೆ ಅವಾಗ ಅಂತ. ಡಿಫ್ರೆನ್ಸ್ ಆಗ್ಲೇ ಗೊತ್ತಾಗದ್ ಅನ್ಸುತ್ತೆ. ಅದೇ ನನಗೆ ಅಂದ್ರೆ ಮನೆ ಮುಗೀತು ಹೊರಗಡೆಗೆ ಹೋಗ್ಬೇಕು ಅಂತ ಅನ್ಸದಿಲ್ಲ ನನಗೆ. So, ಹಾ. ನಾನ್ ಇದೀನಿ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಮನೆ ಅಂತ ಈ ಮನೆ ಅಂತಲೇ ಅಲ್ಲ, ಯಾವ ಏರಿಯಾಗ ಹೋದ್ರು ಕೂಡ ನಾನ್ ಕಟ್ಟಿರೋ ಮನೆ ಇದೆ ಅಂದ್ರೆ ಅಲ್ಲೊಂದು ವಿಸಿಟ್ ಮಾಡಿ ಬರ್ಬೇಕು ನಾನು. ಯಾರು ಗೊತ್ತು ಬರ್ತಾ ಇದೆ ವಿಚಾರಿಸ್ಬೇಕು, ಅದು ಯಾರು ಬೇಕಾ ಆ ಕೇಳ್ಬೇಕು, ಒಂದು quality. ನಂಗೆ ಅಭ್ಯಾಸ ಆಗ್ತಿದೆ ಅಷ್ಟೇ. ಹಾ. ಅದೇ ಮೋಸ್ಟ್ಲಿ ನಮ್ಗೆ ಬೇಕಾಗಿದೆ. ನಿಂತಾದ್ಗೆಲ್ಲ ಬಹುಶಃ ಇರಿಟೇಟ್ ಆಗ್ಬೋದು, ಅವಾಗ ಅಲ್ಲಿ ಬಂದು ಕಾಫಿ ಟೀ ಖಂಡಿತ ಇಲ್ಲ. ಏನಿಲ್ಲ. ಇಲ್ಲ, ಇಲ್ಲ. ಅದೇ ಮತ್ತೆ ಹೇಳ್ತೇನೆ, ನಮ್ ತಂದೆ ಏನಿದ್ರೆ ಅವರೇ ನನ್ಗಿನ ಜಾಸ್ತಿ ಮಾತಾಡಿದವರು. ಖಂಡಿತ ಅಪ್ಪ ಅಮ್ಮನ ಜೊತೆ ಇನ್ನೊಂದ್ ಸೆಷನ್ ತಗೋಣ. ಖಂಡಿತ. ಅವ್ರು ನಿಮ್ ಸಿಗ್ತಾನೆ ಇರ್ತಾರೆ, ಬುಕ್ ಶೇರಿಂಗ್ ಎಲ್ಲ ನಿಮ್ ಹೌದು, ಸಿಗ್ತಾನೆ ಇರ್ತೀವಿ. correct. ಹೌದು. ನಾನು ಅದೇ ಅನ್ಕೊಂಡೆ, ಅವ್ರು ಹೇಳ್ದಾಗ್ಲೇ ನನ್ಗೆ ಫ್ಲಾಶ್ ಆಗಿದ್ದು, ಓ ನಮ್ ಇಂಜಿನಿಯರ್ ಆತರ ಇಲ್ವೇ ಇಲ್ವಲ್ಲ, ಮುಗ್ದಿದೆ ಅನ್ಸದಿಲ್ಲ ನಮ್ಗೆ ಮನೆ. ಅದೊಂಥರ ಮಾಡ್ಬೇಕಂದ್ರೆ ಪ್ರೀ ರಿಕ್ವೆಸ್ಟ್ ಇದೆಲ್ಲ ಇದೆ, ಹೀಗ್ ಮಾಡಿಸ್ಬೇಕಿತ್ತು ಅನ್ನೋದು ನಮ್ಗೆ ನೀವ್ ಹೇಳೋರ್ ಇದ್ರಿ. ಹಾ. ಸೊ ನಾವ್ ಅದು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಏನೊಂದಕ್ಕೂ. ಇಲ್ಲ ಹೀಗೂ ಆಗತ್ತೆ, ಯಾಕಂದ್ರೆ ಹೇಳೋರು ಇದ್ವಿ ನಿಜ, ಕೇಳೋರು ಇರ್ಬೇಕಲ್ಲ. ಹಾಗಾಗಿ ಕೇಳಿದ್ದು ನಾವು ಹೌದು ಅಂತ ಹೇಳಿ ಒಪ್ಕೊಳ್ಳೋ ಅಂತ ಅನ್ಬೇಕಲ್ಲ. ಆ ವಿಚಾರದಲ್ಲಿ ನಿಮ್ ಕೋಆಪರೇಷನ್ ಬಹಳ ಕರೆಕ್ಟ್. ಈಗ ಎಷ್ಟೊಂದು ನಿಮ್ ಸಜೆಷನ್ ಗೇಟ್ ಒಂದು ಆಟೋಮೆಟಿಕ್ ಮಾಡಿಸಿದ್ದು, ಸೆಂಟ್ರಲ್ ಹೀಟರ್ ಒಂದು, ಆಮೇಲೆ ಕಿಟಕಿನೇ ಆಕ್ಚುಲಿ ಹೈಲೈಟ್ ಆಗಿದ್ ಮನೆಗೆ. ಸೊ ಮನೆಗ್ ಬಂದಾಗ ಇಷ್ಟು ಬೆಳಿಗ್ಗೆಲಿಂದ ಬಂದ್ರೆ ಫಸ್ಟ್ ಹೋಗೋದೇ ಕಿಟಕಿ ಬಾಲ್ಕನಿಗೆ. ಒಂದ್ ವಿಚಾರ ಬರುತ್ತೆ, ಏನಪ್ಪಾ ಅಂದ್ರೆ ನಾವೆಷ್ಟೇ ಕ್ಲೋಸ್ ಆಗಿ ಏನೇನ್ ಮಾತಾಡಿದ್ರು ಪ್ರಾಬಬಲಿ ನಿಮಗೆ ಕೇಪಬಿಲಿಟಿ ಇತ್ತು, ಓಕೆ. ಬಟ್ ನೀವು ನಿಮ್ಮ ಕಸಿನ್ಸ್ ಅಥವಾ ಫ್ರೆಂಡ್ಸ್ ಗಳು ನೋಡಿದಾಗ ಅವ್ರ ಮನೆ ಕನ್ಸ್ಟ್ರಕ್ಷನ್ ಗಿಂತಲೇ ನಿಮ್ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹೌದು ಹೌದು. ಆದ್ರೆ ಅದಕ್ಕೆ ನಿಮ್ಗೆ ಏನಾದ್ರು ರಿಗ್ರೆಟ್ಸ್ ಇದೆಯಾ ಅಥವಾ ಇವಾಗ ಹ್ಯಾಪಿ? ಖಂಡಿತ ಇಲ್ಲ. ಅದೇ ಹೇಳಿದ್ನಲ್ಲ, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈಗ ಟೈಲ್ಸ್ ಹಾಕ್ಸಿದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ
ನನ್ಗೆ 80 ರೂಪಾಯಿಗೂ ಸಿಗುತ್ತೆ, 180 ರೂಪಾಯಿಗೂ ಸಿಗುತ್ತೆ. 80 ರೂಪಾಯಿಗೆ ಹಾಕಿದ್ರೆ ನಾನು 1 ವರ್ಷ ಖುಷಿಯಾಗಿರ್ಬೋದು. ಇಷ್ಟು ಉಳಿಸಿದೀನಿ, 100 ರೂಪಾಯಿ ಉಳಿಸಿದೆ ಅಂತ. 5th ಇಯರ್ 4th ಇಯರ್ ಅದ್ರಲ್ಲಿ ಗ್ಯಾಪ್ ಬರುತ್ತೆ, ಕ್ರ್ಯಾಕ್ ಬರುತ್ತೆ. ಅವಾಗ ನನ್ಗೆ ಅನ್ಸುತ್ತೆ 100 ರೂಪೀಸ್ ಆವಾಗ್ಲೇ ಸ್ಪೆಂಡ್ ಮಾಡಿದ್ರೆ ಈಗ ನೆಮ್ಮದಿಯಾಗಿರ್ಬೋದಾಗಿತ್ತು ಅಂತ. ಆ ಸ್ಟೇಜ್ಗೆ ಹೋಗೋದ್ ಬೇಡ ಅಂತ ಮುಂಚೆನೆ ಸ್ಪೆಂಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಡೌಟ್ ಇದ್ರು ಗಾಡಿ ಓಡಿಸ್ದಂಗೆ, ಓವರ್ಟೇಕ್ ಮಾಡಿದಾಗ ಡೌಟ್ ಇದ್ರೆ ಓವರ್ಟೇಕ್ ಮಾಡ್ಬಾರ್ದು. ಸೊ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇಲ್ಲ ಕಾಂಪ್ರಮೈಸ್ ಆಗುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡ್ಬಿಡಿ. ನಾನು ಹೇಳೋದು ಅಂಟಿಲ್ ಯು ರೆಡಿ, ಡೋಂಟ್ ಡೈವ್ ಅಷ್ಟೇ. ಥ್ಯಾಂಕ್ ಯು. ಹಾ. ಸರಿ, ಬೇರೆ ನಿಮ್ದೇನಾರು ಡೌಟ್ಸ್ ಅಥವಾ ಕ್ವಶನ್ಸ್ ಏನಾದ್ರು ಇತ್ತಾ? ಇಲ್ಲ, ನಾವು ಮನೆ ಕಟ್ಟೋದು ಈಸಿ ಮಾಡ್ಕೊಟ್ರಿ ಅಷ್ಟೇ. ಅದಕ್ಕೆ ನನ್ನಿಂದ ನನ್ ಕಡೆಯಿಂದ ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.